ಯಾರ್ಯಾರು ಇನ್ನ ನಮ್ಮ ಟೆಲಿಗ್ರಾಮ್ ಚಾನಲ್ ಸಬ್ಸ್ಕ್ರೈಬ್ ಹಾಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಹಾಕೊಳ್ಳಿ. ಲೈವ್ ಆಕ್ಷನ್ ಅದರಲ್ಲಿ ಆಗ್ತಾ ಇದೀನಿ ನಾನು. ಯಾರ್ಯಾರು ಸೇಲ್ ಆಗ್ತಿದ್ದಾರೆ, ಯಾರು ಅನ್ಸೋಲ್ಡ್ ಆಗ್ತಿದ್ದಾರೆ, ಯಾರು ಹಿಸ್ಟಾರಿಕ್ ಪ್ರೈಸ್ಗೆಲ್ಲ ಹೋಗಿದ್ದಾರೆ, ಎಲ್ಲ ಕಂಪ್ಲೀಟ್ ಡೀಟೇಲ್ಡ್ ಆಗಿ ಲೈವ್ ಹೋಗ್ತಾ ಇದೆ. ಬೇಗ 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 ಸಬ್ಸ್ಕ್ರೈಬ್ ಹಾಕೊಳ್ಳಿ. ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಬಸ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಅವನ ಅಜ್ಜಿ ಏನ್ ಗುರು ಇದು ಪಿಕ್ಕು ಸೈಕ್ ಆಗೋಗ್ಬಿಡ್ತು ನನಗಂತೂ. ಯಾಕ್ರೋ ಅನ್ನೋ ತರ ಇತ್ತು ನನಗೆ. ಪ್ಯಾಟ್ ಕಮಿನ್ಸ್ 20.50 ಕೋಟಿ IPL ಅಲ್ಲದೆ ಹೊಸ ದಾಖಲೆ ಹಿಸ್ಟ್ರಿ ಕ್ರಿಯೇಟ್ ಮಾಡ್ಬಿಟ್ರು. ಲಾಸ್ಟ್ ಟೈಮ್ ಸ್ಯಾಮ್ ಕರನ್ ಮಾಡಿದಂತ ರೆಕಾರ್ಡ್ 18.50 ಕೋಟಿ ಹಿಸ್ಟಾರಿಕ್ ಬೈ ಆಗಿತ್ತಲ್ಲ. ಪ್ರತಿ ವರ್ಷ ರೆಕಾರ್ಡ್ಗಳು ಹಂಗೆ ಧ್ವಂಸ ಆಗ್ತಾನೆ ಇರುತ್ತೆ. ಈ ಸೀಸನ್ ಧ್ವಂಸ ಮಾಡಿರೋದು ಪ್ಯಾಟ್ ಕಮಿನ್ಸ್ 20.50 ಕೋಟಿ ಮೂಲಕ ಸನ್ ರೈಸರ್ಸ್ ಹೈದರಾಬಾದಿಗೆ ತಲುಪಿದ್ದಾರೆ. ಇದಕ್ಕೆ ಕಾಂಪಿಟೇಷನ್ ಕೊಟ್ಟಿದ್ದು ಕೇವಲ 23.25 ಕೋಟಿ ಇಟ್ಕೊಂಡಿರುವಂತ RCB 20 ಕೋಟಿವರೆಗೂ ಕೂಗಿದಾರಲ್ಲ. 20.25 ಕೋಟಿ 20.25 ಕೋಟಿವರೆಗೂ ಕೂಗಿದ್ರೆ ನಮ್ಮ RCB. ಇದಕ್ಕೆ 23 ಕೋಟಿ ಪರ್ಸ್ ವ್ಯಾಲ್ಯೂ ಇಟ್ಕೊಂಡು ಸನ್ ರೈಸರ್ಸ್ ಬಿಡಿ ಜಾಸ್ತಿ ಇದೆ ಪರ್ಸು. ಇವ್ರದೊಡಿ 23 ಕೋಟಿ ಇಟ್ಕೊಂಡು 20 ಕೋಟಿವರೆಗೂ ಹೋಗಿದಾರಲ್ಲ ಗುರು ನಮ್ಮ RCB. ನನಗಂತೂ ನಗದ ಅಳದ. ಯಾಕ್ರೋ ನಿಮ್ಗೆ ಈ ತರ ಮಾಡ್ತಿದ್ದೀರ, ನಮ್ಗೆ ಅಳು ಬರೆಸ್ತಾ ಇದ್ರಲ್ಲ. ಪ್ಯಾಟ್ ಕಮಿನ್ಸ್ ಅಷ್ಟೊಂದು ವರ್ತೇನ್ರೋ ನಿಮ್ಗೆ, 20 ಕೋಟಿ ವರ್ತೇನ್ರೋ ನಿಮ್ಗೆ ಅನ್ನೋ ತರ ಆಗೋಗ್ಬಿಡೈತೆ ನನಗೆ ಅವಸ್ಥೆ. ಹೌದು, ಪ್ಯಾಟ್ ಕಮಿನ್ಸ್ ಒಂದು ಕ್ಯಾಪ್ಟನ್ಸಿ ಆಪ್ಷನು ಸನ್ ರೈಸರ್ಸ್ ಹೈದರಾಬಾದ್ ಬೇಕಾದ್ರೆ ಕ್ಯಾಪ್ಟನ್ಸಿ ಆಪ್ಷನ್ ಆಗು ಕೂಡ ಎಲಿಮೆಂಟ್ ಆಗು ಕೂಡ ನೋಡ್ಬೋದು. ಬಟ್ ನಮ್ಮ RCB ಇವರೊಬ್ಬರಿಗೆ ಏನಕ್ಕೆ ಇಷ್ಟು ಹಿಂದೆ ಹೋದ್ರು ಅಂತ ಗೊತ್ತಾಗ್ತಾ ಇಲ್ಲ. ಹೌದು ಗೊತ್ತು ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ ಅಂತ, ಬಟ್ ನನ್ನ ಪ್ರಕಾರ T20ಗೆ ಸೂಕ್ತವಾಗಿರೋಂಥ ಬೌಲಿಂಗ್ ಏನು ಅಷ್ಟೊಂದು ಹೆವಿ ಹೇಳ್ಕೊಳ್ಳೋವಂಥ ಬೌಲಿಂಗ್ ಎಲ್ಲ ಏನು ಪ್ಯಾಟ್ ಕಮಿನ್ಸ್ ಮಾಡೋದಿಲ್ಲ. ಹೌದು, ಆಲ್ರೌಂಡಿಂಗ್ ಕೆಪಬಿಲಿಟಿ ಒಂದೊಂದು ಮ್ಯಾಚಲ್ಲಿ ತೋರಿಸ್ತಾರೆ, ಬಟ್ ಆದ್ರೂ 20.50 ಕೋಟಿಗೆ ನಿಜವಾಗ್ಲೂ ನಮ್ಮ ಅಪ್ರಾಣಿಗಳೂ ಪ್ಯಾಟ್ ಕಮಿನ್ಸ್ ಅಂತೂ ವರ್ತಂತೂ ಖಂಡಿತ ಇಲ್ಲ. ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಈ ಪಿಕ್ನ ನೋಡಿ. ಸನ್ ರೈಸರ್ಸ್ ಹೈದರಾಬಾದ್ ಅವರು ಅಗೇನು ನನ್ನ ಪ್ರಕಾರ ಅವರು ಬಕ್ರ ಆಗಿದ್ದಾರೆ ಅಂತ ನನಗೆ ಯಾಕೋ ಅನ್ನಿಸ್ತಾ ಇದೆ. ಸ್ಟ್ರಾಂಗ್ ಆಗಿ ನಾನು ಒಳಗಡೆಯಿಂದ ಅನ್ನಿಸ್ತಾ ಇದೆ. ಅವ್ರು ಏನೋ ರೀಸೆಂಟ್ ಟೂರ್ನಮೆಂಟ್ಸು ಅವು ಇವೆಲ್ಲ ನೋಡ್ಬಿಟ್ಟು ಏನೋ ಇದಾಗಿದ್ದಾರೆ ಅಂತ ಸೈಕ್ ಆಗಿದ್ದಾರೆ ಅಂತ ಕಾಣಿಸುತ್ತೆ. ಇಲ್ಲಾಗಿರೋ ಪ್ಯಾಟ್ ಕಮಿನ್ಸ್ ಹಂಗೆ ಹಿಂಗೆ ಅಂತ ಎಲ್ಲ ಅದೇ ಇವಾಗ ವರ್ಲ್ಡ್ ಕಪ್ ವಿನ್ನಿಂಗ್ ಕ್ಯಾಪ್ಟನ್ ಬೇರೆ ಅಲ್ವೇನಪ್ಪ, ಅದಕ್ಕೋಸ್ಕರ ಡಿಮ್ಯಾಂಡು ಜಾಸ್ತಿ ಇದೆ ಅಂತ ಕಾಣಿಸುತ್ತೆ. ಸೊ ಅದೆಲ್ಲ IPL ನಡೆಯೋದಿಲ್ಲ, ಅದು ಸನ್ ರೈಸರ್ಸ್ ಹೈದರಾಬಾದಿಗೆ ಗೊತ್ತಿಲ್ಲ ಅಂತ ಕಾಣಿಸುತ್ತೆ, ಅನಲೈಸ್ ಸರಿಯಾಗಿ ಮಾಡಿಲ್ಲ ಅಂತ ಕಾಣಿಸುತ್ತೆ. ಹ್ಯಾರಿ ಬ್ರೂಕ್ನ ತಗೊಂಡು ಇಕ್ಕೋಸ್ಕೊಂಡಿದ್ರು ಲಾಸ್ಟ್ ಟೈಮು. ಈ ಸಲ ಪ್ಯಾಟ್ ಕಮಿನ್ಸ್ನ ತಗೊಂಡು ಇಕ್ಕಿಸ್ಕೋಬೇಕಾಗಿದೆ ಅಷ್ಟೇನೆ. KKR ಪಾಪ ತಗೊಂಡು ಅನ್ಮೋಸ್ಬಿಟ್ಟು ಸೈಲೆಂಟಾಗಿ ಮೂಲೆಯಲ್ಲಿ ಕುತ್ಕೊಂಡ್ಬಿಟ್ಟಿದ್ರು. ನಮಗೂ ಇದಕ್ಕೂ ಸಂಬಂಧನೇ ಇಲ್ಲ. ಥರ RCB ಎತ್ತಿದ್ರು ಪಾಪ. ಆ ಕಾರ್ಡ್ಸ್ ಅವರು 5 ಕೋಟಿಗೆ ಹೋಗಿದ್ದಾರೆ ಅಲ್ಲಿ ಮುಂಬೈ ಇಂಡಿಯನ್ಸ್ಗೆ. ಅವ್ರನ್ನ ಪಿಕ್ ಮಾಡಬೇಡ ಅಂತ ಹೇಳಿದಿರಲ್ಲ ಅವ್ರು ಕೂಡ ಡೆತ್ ಬೌಲಿಂಗ್ ಮಾಡ್ತಾರೆ. ಇವರು ಕೂಡ ಬಿಡಿ, ನಾವು ಜಾಸ್ತಿ ಮಾತಾಡೋ ಪ್ರಯೋಜನ. ಒಟ್ಟಲ್ಲಿ ಹಿಸ್ಟಾರಿಕ್ ಬೈ ಆಗಿದೆ. ನಮ್ಮ RCB ತಗೊಂಡಿಲ್ವಲ್ಲ, 20 ಕೋಟಿ ಊಸ್ಟ್ ಮಾಡ್ಕೊಳ್ಳಿಲ್ವಲ್ಲ, ಅದು ನನಗೆ ಖುಷಿ ಆಗಿದೆ. ಯಾಕಂದ್ರೆ 17.5 ಕೋಟಿ ಇಲ್ಲಿ ಕೆಮ್ರಾನ್ ಗ್ರೇನು ಇಬ್ರು ಆಸ್ಟ್ರೇಲಿಯನ್ ಇದೇನು RCBನಾ ಅಥವಾ ಆಸ್ಟ್ರೇಲಿಯಾ ಯಾವುದೋ ಇದು ಮೆಲ್ಬೋರ್ನಾ ಅಥವಾ ಸಿಡ್ನಿನ ಅಂತ ಗೊತ್ತಾಗ್ತಿರಲ್ಲ ತಗೊಂಡ್ಬಿಟ್ಟಿತ್ತು ಅನ್ನೋದಿದ್ರೆ. ಯಾಕಂದ್ರೆ ಯೂಜ್ ಪಿಕ್ ಅವರು ಆಸ್ಟ್ರೇಲಿಯನ್ಸೇ ಆಗೋಗ್ಬಿಡ್ತಾ ಇದ್ರು. ಸೊ ಓಕೆ ಗುರು, ಏನೋ ಪಿಕ್ ಮಾಡ್ಕೊಂಡಿದ್ದಾರೆ ಸನ್ ರೈಸರ್ಸ್ ಹೈದರಾಬಾದ್, ಖುಷಿ ವಿಚಾರನೇ. ಇವಾಗ ಹರ್ಷಲ್ ಪಟೇಲ್ ಅಣ್ಣ ಆಪ್ಷನಲ್ಲಿದ್ದಾರೆ, ಅದು ಯಾರು ತಗೊಂಡಿದ್ದಾರೆ ಅಂತ ಗೊತ್ತಿಲ್ಲ. ಸೊ ಅದೇ ವಿಡಿಯೋ ಹಾಕೋಸ್ಲಿ ಎಲ್ಲ ತಗೊಂಡು ಮುಕ್ತಾಯ ಆಗಿರುತ್ತೆ. ಸೊ ನೋಡೋಣ ಯಾರಿಗೆ ಟಾರ್ಗೆಟ್ ಮಾಡ್ತಾರೆ ಅಂತ. ನಮ್ಮ RCB 20 ಕೋಟಿ ಖರ್ಚು ಮಾಡ್ತಾರೆ ಅಂತ ನನ್ನ ಕನಸು ಮನಸ್ಸಲ್ಲೂ ಅನ್ಕೊಂಡಿರಲ್ಲ ಅವರು ಒಬ್ಬ ಪ್ಲೇಯರ್ಗೆ. ಯಾಕಂದ್ರೆ ಇರೋದೇ 23 ಕೋಟಿ, ಅದ್ರಲ್ಲಿ 20 ಕೋಟಿ ಒಬ್ಬ ಪ್ಲೇಯರ್ಗೆ ಖರ್ಚು ಮಾಡ್ತಾರೆ ಅಂತ ನನ್ನ ಕನಸು ಮನಸ್ಸಲ್ಲೂ ಆಕ್ಷನ್ RCB ಈ ರೇಂಜಿಗೆ ಹೋಗುತ್ತೆ ಅಂತ, ಅಗ್ರೆಸಿವ್ ಹೋಗುತ್ತೆ ಅಂತ ನಾನಂತೂ ಅನ್ಕೊಂಡೇ ಇರಲಿಲ್ಲ. ನಾವು ಅನ್ಕೊಂಡಿದ್ದೇ ಏನೋ, ನಾವು RCB ಮಾಡೋದೇ ಏನೋ ಅಂತ ಯಾವಾಗಲೂ ಪ್ರೂವ್ ಮಾಡ್ತಿದ್ದೆ. ಎಲ್ಲ ಆಕ್ಷನಲ್ಲೂ ಪ್ರೂವ್ ಮಾಡ್ತಾರೆ. ಈ ಸೀಸನ್ ಕೂಡ ಪ್ರೂವ್ ಮಾಡಿದ್ದಾರೆ ಅಷ್ಟೇ. ನಮ್ಮ RCB ಬೇರೆ ವಿಚಿತ್ರವಾಗಿರೋದು ವಿಭಿನ್ನವಾಗಿರೋದೆಲ್ಲ ಏನಿಲ್ಲ. ನಮ್ಮ RCB ಯಾವಾಗಲೂ ಡಿಫ್ರೆಂಟೇ ಆಕ್ಷನ್. RCB ಫ್ಯಾನ್ಸ್ಗಳು ಏನು ಅನ್ಕೋತ ಅದನ್ನೆಲ್ಲ ಮಾಡೋದಿಲ್ಲ, ವಿಚಿತ್ರವಾಗಿ ಏನಾದ್ರು ಮಾಡ್ತಾರೆ. ನೋಡೋಣ ಅದು ಯಾರನ್ನ ಪಿಕ್ ಮಾಡ್ತಾರೆ. ನಿಮಗೇನು ಅನ್ನಿಸ್ತು? 20.50 ಕೋಟಿ 20.5 ಕೋಟಿ ವರ್ತು ಅಂತ ಹೇಳ್ತೀರಾ ಅಥವಾ ವರ್ತ್ ಇಲ್ಲ ಅಂತ ಹೇಳ್ತೀರಾ? ಅನ್ನೋ ಪ್ರಕಾರ ಆನೆಸ್ಟ್ ಆಗಿ ಹೇಳ್ಬೇಕು ಅಂದ್ರೆ ಪ್ಯಾಟ್ ಕಮಿನ್ಸ್ಗೆ 20.5 ಕೋಟಿ ವರ್ತ್ ಇಲ್ಲ. ಅದು ಅವ್ರಿಗೆ ಅರ್ಥ ಆಗತ್ತೆ ಸನ್ ರೈಸರ್ಸ್ ಹೈದರಾಬಾದಿಗೆ ಅಂತಾನೆ ಹೇಳ್ತೀನಿ. ಕಾದು ನೋಡಬೇಕಾಗಿದೆ ಅಷ್ಟೇನೆ. ನೋಡೋಣ ಏನಾಗುತ್ತೆ ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಬಾ.